ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರಬೇಕು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ನೋಟಿಫಿಕೇಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ. ಸೊ ಅದಕ್ಕಾಗಿ ನಾವು ನಮ್ಮ ಚಾನಲ್ ಕಡೆ ವತಿಯಿಂದ PC ಕಾನ್ಸ್ಟೇಬಲ್ ಮತ್ತು PSI ಈ ಓಲ್ಡ್ ಕ್ವಶನ್ ಪೇಪರನ್ನು ಡೈಲಿ ಚಾಪ್ಟರ್ ವೈಸ್ ಮತ್ತು ಡೈಲಿ ಇಸ್ವಿ ವೈಸ್ 2019, 20, 21 ಎಲ್ಲಿವರೆಗೂ ಅಪ್ ಟು 1998ದಿಂದ ಇಲ್ಲಿವರೆಗೂ ಎಷ್ಟಾಗಿದ್ದಾವಲ್ಲ ಎಲ್ಲ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತೀವಿ. ಇದು ಮೊದಲನೇ ಚಾಪ್ಟರ್ ಆಗಿರ್ತದೆ, ಇದು ಮೊದಲನೇ ಪಾರ್ಟ್ ಆಗಿರ್ತದೆ. ಸ್ನೇಹಿತರೆ, ಯಾರ್ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ASB ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೈಮನ್ನು ವೇಸ್ಟ್ ಮಾಡ್ದಂಗೆ ಪಾರ್ಟ್ 1ನಲ್ಲಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಆಗುತ್ತೆ ಅದನ್ನ ಬಿಡಿಸೋಣ ಸ್ನೇಹಿತರೆ. ಇದೇ ರೀತಿ ಎಕ್ಸ್ಪ್ಲನೇಷನ್ ಇರುತ್ತೆ, ನಮ್ಮ ಚಾನಲಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ, ಬರೀ ಕ್ವಶನ್ ಆನ್ಸರ್ ಅಷ್ಟೇ ಅಲ್ಲ, 4 ಆಪ್ಷನ್ಗೆ ಎಕ್ಸ್ಪ್ಲನೇಷನ್ ಇರ್ತದೆ. ಮತ್ತು ಮುಂದೆ ಯಾವ ರೀತಿ ಕೇಳ್ಬೋದು ಇದ್ರ ಮೇಲಿಂದ ಇದನ್ನು ಬಿಟ್ಟು ಅಂತೇಳಿ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಮತ್ತು ಟ್ರಿಕ್ಸ್ ಏನಾದರೂ ಇದ್ದರೆ ಹೇಳ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇದು 2019ರ PC ವರ್ಲ್ಡ್ ಕ್ವಶನ್ ಬ್ಯಾಂಕ್. ಇಲ್ಲಿ ಕ್ವಶನನ್ನು ಏನು ಕೇಳ್ತಿದ್ದಾರೆ ಅಂದರೆ, ಮಹಾತ್ಮ ಗಾಂಧೀಜಿಯವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭ ಮಾಡ್ತಾರೆ ಅಂತೇಳಿ. ನೋಡ್ಬೋದು ಸ್ನೇಹಿತರೆ, ನೀವು ಆಪ್ಷನ್ಗಳನ್ನ ಹೇಳ್ತಾ ಕೊಡಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ. ನೋಡಿ, ಚಂಪಾರಣ್ಯ ಅನ್ನುವಂಥದ್ದು ರೈಟ್ ಆನ್ಸರ್. ಚಂಪಾರಣ್ಯ 1917ರಲ್ಲಿ ಮಾಡ್ತಾರೆ ಚಂಪಾರಣ್ಯ. ಬಟ್ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇರ್ತಾರೆ. ಅವರು ಭಾರತಕ್ಕೆ ಬಂದಿದ್ದು ಯಾವಾಗ ಅಂದರೆ 1915 ಜನವರಿ 9ಕ್ಕೆ ಬರ್ತಾರೆ. ಈ ಜನವರಿ 9ನ್ನು ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಮತ್ತು ಇವರು ಕೈಗೊಂಡಂತಹ ಸುಮಾರು ಇವರ ಕಾಲಾವಧಿಯಲ್ಲಿ ಪ್ರಮುಖ ಘಟ್ಟಗಳು ಅಂತೇಳಿ ಇಂಪಾರ್ಟೆಂಟ್ ಬರ್ತವೆ, ಅವುಗಳನ್ನ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ 1869 ಅಕ್ಟೋಬರ್ 2ಕ್ಕೆ ಅವರು ಗಾಂಧೀಜಿಯವರು ಜನನ ಆಗ್ತದೆ. ಈ ಜನನ ಆಗಿದ್ದನ್ನು ಅಕ್ಟೋಬರ್ 2ನ್ನು ಏನಂತ ಆಚರಣೆ ಮಾಡ್ತಾರೆ ಅಂದರೆ, ಇದನ್ನು ಅಹಿಂಸಾ ದಿನ. ಬಟ್ ಅವರು ಮರಣ ಹೊಂದಿದ್ದು ಜನವರಿ 30ಕ್ಕೆ. ಈ ಜನವರಿ 30ನ್ನು ಏನಂತ ಆಚರಣೆ ಮಾಡ್ತಾರೆ ಅಂದರೆ, ಕುಷ್ಠರೋಗಿ ನಿಯಂತ್ರಣ ಅಂತೇಳಿ ಆಚರಣೆ ಮಾಡ್ತಾರೆ, ಕುಷ್ಠರೋಗಿ ನಿಯಂತ್ರಣ ದಿನ. ಮತ್ತು ಜನವರಿ 30ನ್ನು ಇನ್ನೊಂದು ಆಚರಣೆ ಮಾಡ್ತಾರೆ ಸ್ನೇಹಿತರೆ, ಯಾವುದಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದು ಗಾಂಧೀಜಿಯವರಿಗೆ ಸಂಬಂಧಪಟ್ಟಿದೆ ಇದೆ, ಅದು ಏನಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನೆಕ್ಸ್ಟ್ 1903 ಜೂನ್ 4 ಇಂಡಿಯನ್ ಒಪಿನಿಯನ್ ಅನ್ನುವಂಥ ಪ್ರಕಟ ಮಾಡ್ತಾರೆ. ಇಂಡಿಯನ್ ಒಪಿನಿಯನ್ ಅನ್ನುವಂಥದ್ದು ಪತ್ರಿಕೆ 1904ರಲ್ಲಿ ಎಲ್ಲಿ ಇದ್ದಾಗ ಮಾಡ್ತಾರೆ ಅಂದರೆ 1903ರಲ್ಲಿ ಮಾಡ್ತಾರೆ. ಎಲ್ಲಿ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಆಮೇಲೆ 1904 ಡಿಸೆಂಬರಲ್ಲಿ ಪ್ಯೂನಿಕ್ ಸೆಟಲ್ಮೆಂಟ್ ಅನ್ನುವಂಥ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಪ್ಯೂನಿಕ್ ಸೆಟಲ್ಮೆಂಟ್ ಅನ್ನುವಂಥ ಒಂದು ಆಶ್ರಮವನ್ನು 1915 ಜೂನ್ 26ರಂದು ಕೈಸರ್ ಹಿಂದ್ ಅನ್ನುವಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಇವರಿಗೆ. 1915 ಜೂನ್ 26. ಬಟ್ ಇದನ್ನ ಹಿಂದಿರುಗಿಸ್ತಾರೆ ಅವರು. ಯಾವ ಸಂದರ್ಭದಲ್ಲಿ ಹಿಂತಿರುಗಿಸ್ತಾರೆ ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಎಷ್ಟು ಆನ್ಸರನ್ನು ಹೇಳ್ತಾ ಹೋಗ್ತಿರಲ್ಲ ಅಷ್ಟು ನಿಮಗೆ ಕಮ್ಯುನಿಕೇಷನ್ ಇದ್ದರೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ವಿಡಿಯೋ ಏನಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಮತ್ತು ನಿಮಗೆ ನಾಲೆಜ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತದೆ, ನೆನಪು ಜಾಸ್ತಿ ಉಳಿತದೆ. ಓಕೆ, ಈಗ ನೆಕ್ಸ್ಟ್ ನೋಡಿ ಸ್ನೇಹಿತರೆ, 1915ರಲ್ಲಿ ಜೂನ್ 26ರಂದು ಕೈಸರ್ ಹಿಂದ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. 1917 ಜೂನ್ 17ಕ್ಕೆ ಸಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ 1917 ಚಂಪಾರಣ್ಯ. ಇದನ್ನೇ ಕ್ವಶನ್ ಕೇಳಿದ್ದು. ಮುಂದೆ ಏನು ಕೇಳ್ತಾರೆ ಅಂದರೆ ಖೇಡಾ ಸತ್ಯಾಗ್ರಹ ಕೇಳ್ತಾರೆ. ಖೇಡಾ ಸತ್ಯಾಗ್ರಹ ಯಾವಾಗ ಅಂದರೆ 1918. ಬಟ್ ಇಲ್ಲಿ ಆರ್ಡರ್ ವೈಸ್ ಕೇಳ್ಬೋದು, ಅದಕ್ಕಾಗಿ ಒಂದು ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ಆರ್ಡರ್ ವೈಸ್ ಅಂತ ಕೇಳಿದಾಗ ಕೇಕ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಕೇಕ್ ಅಂದರೆ C ಅಂದರೆ ಚಂಪಾರಣ್ಯ, A ಅಂದರೆ ಅಹಮದಾಬಾದ್, ಅದು ಕೂಡ 1918ರಲ್ಲಿ ಆಗ್ತದೆ. ಅಹಮದಾಬಾದ್ ಆದಮೇಲೆ ಇನ್ನೊಂದು ಏನು ಬರ್ತದೆ, ಇನ್ನೊಂದು ಕೆ ಅಂದರೆ ಏನು, ಖೇಡಾ ಸತ್ಯಾಗ್ರಹ. ನೋಡಿ, ಎಲ್ಲ ಕಾಲಾನುಕ್ರಮದಲ್ಲಿ ನೆನ್ಪಿಟ್ಕೋಬೇಕು ನೀವು. ಖೇಡಾ ಸತ್ಯಾಗ್ರಹ, ಅಹಮದಾಬಾದ್, ಚಂಪಾರಣ್ಯ 17ರಲ್ಲಿ ಆಗ್ತದೆ. 1918ರಲ್ಲಿ ಖೇಡಾ ಮತ್ತು ಅಹಮದಾಬಾದ್ ಎರಡೂ ಆಗ್ತವೆ. ಸೀರಿಯಲ್ ವೈಸ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಇಸ್ವಿಗಳು ಇಂಪಾರ್ಟೆಂಟು ಮತ್ತು ಡೇಟ್ಗಳು ಇಂಪಾರ್ಟೆಂಟು ಕೆಲವೊಂದು ಸ್ನೇಹಿತರೆ ಇಲ್ಲಿ ಕಂಡು ಬರ್ತದೆ. ನೋಡಿ ಯಾವ್ಯಾವ ಅಂತಂದರೆ 1930 ಮಾರ್ಚ್ 12ಕ್ಕೆ ದಂಡಿ ಸತ್ಯಾಗ್ರಹ ಆರಂಭ ಆಗ್ತದೆ. 1930 ಮಾರ್ಚ್ 12 ಇಂಪಾರ್ಟೆಂಟು. ಆಮೇಲೆ 1930 ಏಪ್ರಿಲ್ 6 ಉಪ್ಪಿನ ಕಾನೂನು ಉಲ್ಲಂಘನೆ ಆರಂಭ ಆಗ್ತದೆ. 1931 ಮಾರ್ಚ್ 5ಕ್ಕೆ ಗಾಂಧಿ ಇರ್ವಿನ್ ಅನ್ನುವಂಥ ಒಪ್ಪಂದ ಸ್ಟಾರ್ಟ್ ಆಗ್ತದೆ. 1937
ಸೆಪ್ಟೆಂಬರ್ 24 ಗಾಂಧಿ ಅಂಬೇಡ್ಕರ್ ಅವರ ಪೂನಾ ಒಪ್ಪಂದ ಯರವಾಡ ಜೈಲಿನಲ್ಲಿ ಆಗ್ತದೆ ಸ್ನೇಹಿತರೆ. 1931 ಮಾರ್ಚ್ 5ಕ್ಕೆ. ಯಾರ್ಯಾರ ಮಧ್ಯೆ ಅಂತ ಕೇಳಿದರೆ ಇದು ಗಾಂಧಿ ಮತ್ತು ಇರ್ವಿನ್ ಅವರ ಮಧ್ಯೆ. ಪೂನಾ ಒಪ್ಪಂದ ಆಗುವುದು ಯರವಾಡ ಜೈಲಿನಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ. ಗಾಂಧಿ ಇರ್ವಿನ್ ಒಪ್ಪಂದ ಆಗೋದು ಮಾರ್ಚ್ 5ಕ್ಕೆ 1931. ನೆನ್ಪಿಟ್ಕೊಳ್ಳಿ. 1932 ಸೆಪ್ಟೆಂಬರ್ 30ಕ್ಕೆ ಹರಿಜನ್ ಅನ್ನುವಂಥ ಸೇವಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ 32ಕ್ಕೆ. ಆಮೇಲೆ ಇನ್ನೊಂದು ಕ್ವಶನ್ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹರಿಜನ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ, ಅದು ಯಾವ ಇಸ್ವಿಯಲ್ಲಿ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರಿಗೆ ಎಷ್ಟು ಗೊತ್ತಿದೆ ಅಂತೇಳಿ ಚೆಕ್ ಮಾಡೋಣ. 1942 ಆಗಸ್ಟ್ 8ಕ್ಕೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಘೋಷಣೆಯನ್ನು ಮಾಡ್ತಾರೆ. ಆಮೇಲೆ 1948 ಜನವರಿ 30ಕ್ಕೆ ಮರಣವನ್ನು ಹೊಂದ್ತಾರೆ ಇವರು. ಈ ಮರಣ ಹೊಂದಿದ ದಿನವನ್ನು ಹುತಾತ್ಮ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಮತ್ತು ಇವರ ಸಮಾಧಿ ಸ್ಥಳ ಎಲ್ಲಿತ್ತು ಅಂತ ಕೇಳಿದರೆ ದೆಹಲಿಯಲ್ಲಿ ಬರ್ತದೆ. ದೆಹಲಿಯಲ್ಲಿ ರಾಜ್ಘಾಟ್ ಅಂತೇಳಿ ಹೆಸರು. ಇವರು ನಾಥುರಾಮ್ ಗೋಡ್ಸೆ ಅವರು ಗುಂಡಿಟ್ಟು ಕೊಂದಾಗ ಇವ್ರ ಬಾಯಲ್ಲಿ ಬಂದಂಥ ಒಂದು ಶಬ್ದ ಏನಂದರೆ ಹೇ ರಾಮ್ ಅಂತೇಳಿ, ಹೇ ರಾಮ್ ಅಂದು ಪ್ರಾಣವನ್ನು ಬಿಡ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಏನು ಕ್ವಶನ್ ಕೇಳಿದಾರೆ ಅಂದರೆ, ಇವುಗಳಲ್ಲಿ ಯಾವುದು ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತದೆ? ಯಾಂತ್ರಿಕ ಶಕ್ತಿ ಅಂದರೆ ಗೊತ್ತಿರಬೇಕು ಸ್ನೇಹಿತರೆ ನಿಮಗೆ. ಯಾಂತ್ರಿಕ ಅಂದರೆ ನಾವು ಮನುಷ್ಯರು ಮಾಡುವಂಥ ಕೆಲಸ ಅಥವಾ ಯಾವುದೇ ಮಷಿನ್ಗಳು ಮಾಡದೇ ಇರುವಂಥ ಕೆಲಸ, ಅದು ಯಾಂತ್ರಿಕ ಶಕ್ತಿ. ಆ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು. ನೋಡಿ ಸ್ನೇಹಿತರೆ, ಈ ಸ್ಲೈಡ್ ಏನಿದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟು. ಇದರ ಮೇಲೆ ತುಂಬ ಸತಿ ಕ್ವಶನನ್ನು ಕೇಳಿದ್ದಾರೆ. ಇದಕ್ಕೆ ಯಾವುದು ಆನ್ಸರ್ ಅಂದರೆ ಡೈನಮೋ. ಡೈನಮೋ ಏನಂತಂದರೆ, ಈಗ ಪ್ಯಾಡಲ್ ತುಳಿತಾನೆ ಮನುಷ್ಯ. ಒಂದು ಎಕ್ಸಾಂಪಲ್ ಸೈಕಲ್. ಹಿಂದಿನ ಕಾಲದಲ್ಲಿ ಸೈಕಲ್ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಪ್ಯಾಡಲ್ನ ತುಳಿದಾಗ ಅದ್ರ ಮುಂದ್ಗಡೆ ಒಂದು ಟಾರ್ಚನ್ನು ಕೂಡಿಸಿರ್ತಾರೆ. ಆ ಟಾರ್ಚ್ ಏನಂದರೆ ಆನ್ ಆಗುತ್ತೆ. ಆ ಆನ್ ಯಾಕಾಗುತ್ತೆ ಅಂದರೆ, ಇಲ್ಲಿ ಡೈನಮೋಯಿಂದ ಉತ್ಪತ್ತಿಯಾಗಿರ್ತದೆ. ಅದು ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ತೊಗೊಂಡು ಅದು ಟಾರ್ಚ್ ಆನ್ ಆಗಿರ್ತದಲ್ಲ, ಅದು ಡೈನಮೋ ಆಗಿರ್ತದೆ. ಹಾಗೆ ಯಾಂತ್ರಿಕವಾಗಿ ವಿದ್ಯುತ್ ಆದರೆ ಡೈನಮೋ ಆಯಿತು. ಇದ್ರ ಉಲ್ಟಾ ಕೇಳ್ತಾನೆ ಸ್ನೇಹಿತರೆ. ಉಲ್ಟಾ ಅಂತ ಕೇಳಿದರೆ ಏನಾಗುತ್ತೆ? ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ, ಅದೇನಂದರೆ ಮೋಟಾರ್. ಹೆಂಗೆ ಬೇಕಾದ್ರೆ ಕ್ವಶನ್ ಕೇಳ್ತಾನೆ. ಆಲ್ರೆಡಿ ಸಿಕ್ಕಾಪಟ್ಟಿ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. PC PSI ಮೊದಲು ಮುಗಿಸೋಣ, ಆಮೇಲೆ KS FT SD ಎಲ್ಲ ಕ್ವಶನ್ ಪೇಪರನ್ನು ಮುಗಿಸೋಣ ಸ್ನೇಹಿತರೆ. ಎಲ್ಲ ಇಂಪಾರ್ಟೆಂಟ್ ಆಗಿರ್ತವೆ. ಇಂಪಾರ್ಟೆಂಟ್ ಸ್ಲೈಡ್ಸ್ಗಳೇ ಇರ್ತವೆ ನಿಮಗೆ, ನೋಡ್ತಿರ್ಬೋದು. ಇವೆಲ್ಲ ಕೂಡ ಇಂಪಾರ್ಟೆಂಟ್. ಒಂದಲ್ಲ ಒಂದು ಎಕ್ಸಾಮಲ್ಲಿ ಕೇಳಿದ್ದೇ ಇರ್ತವೆ ಇವು, ಮತ್ತು ಕೇಳ್ತಾರೆ. ಈಗಾಗಲೇ ಓದಿದವರು ಫಾಸ್ಟಾಗಿ ಇಟ್ಕೊಂಡು ಕೇಳ್ಬೋದು. 2x ಅಲ್ಲಿ ಅಥವಾ 1.57 ಆ ಥರ ನೀವು ಕೇಳ್ಬೋದು. ಯಾಕಂದರೆ ಬಿಗಿನರ್ಸರು ಇರ್ತೀರಿ, ಪ್ರೋ ಲೆವೆಲಲ್ಲಿ ಇರ್ತೀರಿ, ರಿವಿಷನ್ಗೋಸ್ಕರ ಬಂದವರು ಇರ್ತೀರಿ. ಸೊ ಹಾಗಾಗಿ ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಫಾಸ್ಟ್ ಇದ್ದವರು ಫಾಸ್ಟಾಗಿ ಇಟ್ಕೊಂಡು ನೋಡಿ, ಟೈಮ್ ವೇಸ್ಟ್ ಆಗುತ್ತೆ ಅಂದರೆ. ಮತ್ತು ಈಗ ಬಿಗಿನರ್ ಇದ್ದವರು ಹೆಂಗೆ ಹೇಳ್ತೀನಲ್ಲ ಆ ಥರ ಕೇಳ್ತಾ ಹೋಗಿ. ಓಕೆ, ಈಗ ನೋಡಿ ಸಿಂಪಲಾಗಿ ಸ್ನೇಹಿತರೆ, ಹೀಟರ್ ವಿದ್ಯುತ್ ಶಕ್ತಿಯಿಂದ ಶಾಖ ಶಕ್ತಿ. ಇಲ್ಲ ಫಾಸ್ಟಾಗಿ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಕ್ಲಿಯರ್ ಇದೆ. ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಹಾಗೆ ಹೇಳ್ತಾ ಹೋಗ್ತೀನಿ ಒಂದು ಸತಿ. ಹೀಟರ್ ವಿದ್ಯುತ್ ಶಕ್ತಿಯನ್ನು ಶಾಖ ಶಕ್ತಿಯಾಗಿ ಮಾಡ್ತದೆ. ಬಲ್ಬ್ ವಿದ್ಯುತ್ ಶಕ್ತಿ ಇದ್ದಿದ್ದು ಬೆಳಕಿನ ಶಕ್ತಿ ಮಾಡ್ತದೆ. ಸೌರಕೋಶ ಅಂದರೆ ಸೌರಶಕ್ತಿ ಇದ್ದಿದ್ದು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತದೆ. ಡೈನಮೋ ಇದ್ದಿದ್ದಾಗಲೇ ಕ್ವಶನ್ ಕೇಳಿದ್ರಲ್ಲ, ಯಾಂತ್ರಿಕ ಶಕ್ತಿ ಇದ್ದಿದ್ದು ವಿದ್ಯುತ್ ಶಕ್ತಿ ಮಾಡ್ತದೆ. ಮೈಕ್ರೋಫೋನ್ ಇದ್ದು ಶಬ್ದ ಶಕ್ತಿ ಹೋಗಿ ಏನಾಗ್ತದೆ, ಮೈಕ್ರೋಫೋನು ವಿದ್ಯುತ್ ಶಕ್ತಿ ಆಗ್ತದೆ. ಮೇಣದ ಬತ್ತಿ, ಕ್ಯಾಂಡಲ್ ಅಂತ ಕರಿತೀವಲ್ಲ, ಆ ಮೇಣದ ಬತ್ತಿ ರಾಸಾಯನಿಕ ಶಕ್ತಿ ಹೋಗಿ ಬೆಳಕು ಶಕ್ತಿ ಮತ್ತು ಶಾಖ ಶಕ್ತಿ ಆಗ್ತದೆ. ರಾಸಾಯನಿಕ ಶಕ್ತಿಯಲ್ಲಿ ಇನ್ನು 3 ಬರ್ತವೆ ನೋಡಮ್ಮಂತ, ಇನ್ನು ಸಿಕ್ಕಾಪಟ್ಟಿ ಬರ್ತವೆ. ಅದರಲ್ಲಿ ಇವು ಇಂಪಾರ್ಟೆಂಟು. ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವುದು ಕಲ್ಲಿದ್ದಲಿಂದ ಮಾಡ್ತೀವಿ. ಹಾಗೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಮಾಡೋದು ಎಲೆಕ್ಟ್ರಿಕ್ ಸೆಲ್ಲಲ್ಲಿ ನೋಡ್ತೀವಿ. ಹಾಗೆ ಶಾಖಯಂತ್ರ, ಹೀಟ್ ಇಂಜಿನ್ ಅಂತ ಕರಿತೀವಲ್ಲ, ಆ ಶಾಖ ಶಕ್ತಿಯಿಂದ ಅಂದರೆ ಉಷ್ಣ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡ್ತೀವಿ. ಆಮೇಲೆ ಸಂಗೀತ ಸಾಧನ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಏನು ಕರಿತೀವಿ, ಯಾಂತ್ರಿಕ ಶಕ್ತಿಯನ್ನು ಶಬ್ದ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಸಾಧನ ಆಗಿರ್ತವೆ. ಓಕೆ ಸ್ನೇಹಿತರೆ. ಓಕೆ, ಇಲ್ಲಿ ಸ್ವಲ್ಪ ಕ್ವಶನ್ ಏನಾಗಿದೆ ಅಂದರೆ ಕಟ್ಟಾಗಿದೆ. ಇಟ್ಸ್ ಓಕೆ. ಇಲ್ಲಿ ಕೊಂಕಣ ನೌಕಾ ಸಮರಾಭ್ಯಾಸ ಯಾವ ದೇಶಗಳ ಮಧ್ಯೆ ನಡೀತದೆ ಅಂತೇಳಿ ಕ್ವಶನ್ ಇದು. ಸೊ ಕೊಂಕಣ ಅಂತ ಕೇಳಿದರೆ ಅದು ಯುನೈಟೆಡ್ ಕಿಂಗ್ಡಮ್ ಮತ್ತು ಭಾರತ ಅನ್ನುವಂಥದ್ದು ಆನ್ಸರ್ ಆಗಿರ್ತದೆ ಸ್ನೇಹಿತರೆ. ಹಾಗೆ ಸಮರಾಭ್ಯಾಸಗಳು ಎಲ್ಲ ಗೊತ್ತಿರಬೇಕು. ಇದರ ಮೇಲೆ ಸಿಕ್ಕಾಪಟ್ಟಿ ಕ್ವಶನ್ ಕೇಳಿದ್ದಾನೆ. ಸಮರಾಭ್ಯಾಸಗಳು ಯಾವ್ಯಾವ ದೇಶದಲ್ಲಿ ಎಲ್ಲೆಲ್ಲಿ ನಡೀತದೆ ಅಂತೇಳಿ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ವರುಣ ಅಂದರೆ ಭಾರತ ಫ್ರಾನ್ಸ್, ಇಂದ್ರ ಭಾರತ ರಷ್ಯಾ, ಕೊಂಕಣ ಭಾರತ UK, ವಜ್ರಪ್ರಹಾರ ಭಾರತ ಅಮೆರಿಕ, ಮಿತ್ರಶಕ್ತಿ ಭಾರತ ಶ್ರೀಲಂಕಾ, ಸಂಪ್ರೀತಿ ಭಾರತ ಬಾಂಗ್ಲಾದೇಶ.
ಸಮುದ್ರ ಶಕ್ತಿ ಭಾರತ ಇಂಡೋನೇಷ್ಯಾ, ಸಂಪ್ರೀತಿ ಭಾರತ ಬಾಂಗ್ಲಾದೇಶ, ಮಲಬಾರ ಭಾರತ ಜಪಾನ. ಎಲ್ಲ ಇಂಪಾರ್ಟೆಂಟು ಸ್ನೇಹಿತರೆ, ಒಂದು ಸತಿ ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಥರ ವಿಡಿಯೋ ಮಾಡ್ತಿರೋದು ಸ್ನೇಹಿತರೆ. ಬಟ್ ಟೈಪಿಂಗ್ ಎಲ್ಲ ಮಾಡಿ ಅದು ನೆನ್ಪುಳಿಯಲ್ಲ ಜಾಸ್ತಿ. ಬಟ್ ಬುಕ್ಸ್ ಆದರೆ ನೆನ್ಪಿಡ್ತದೆ, ಬುಕ್ ಓದಿದಂಥ ಫೀಲಿಂಗ್ ಎಲ್ಲ ಬರ್ತದೆ ನಿಮಗೆ. ಓಕೆ, ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದಂತಹ ಪರಿಚಯ ಮಾಡಿದಂಥ ರಾಜ ಯಾರಾಗಿರ್ತಾರೆ? ಅಂದರೆ ಕನಿಷ್ಕ ಆಗಿರ್ತಾನೆ, ಕನಿಷ್ಕ. ಸೊ ಕನಿಷ್ಕ ಶಕ ವರ್ಷ ಅಂತೇಳಿ ಸ್ಟಾರ್ಟ್ ಮಾಡ್ತಾನೆ. ಯಾವಾಗಂದರೆ ಕ್ರಿಸ್ತ ಶಕ 78ರಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಸೂರ ಸಂತತಿಯ ಶೇರ್ಷಾ ಸೂರಿ ದಾಮ್ ಅಥವಾ ರೂಪಾಯಿ ಎನ್ನುವಂಥ ಬೆಳ್ಳಿ ನಾಣ್ಯವನ್ನು ಜಾರಿಗೆ ತರ್ತಾನೆ. ಅದು ಕೂಡ ಗೊತ್ತಿರಲಿ ನಿಮಗೆ, ಕ್ವಶನ್ ಕೇಳ್ತಾನೆ. ಹಾಗೆ ಎರಡನೇ ಅಶೋಕ ಅಂತೇಳಿ ಯಾರಿಗೆ ಕರೀತಾರೆ ಏನೋ ಅಂತೇಳಿ ಕ್ವಶನು. ಎರಡನೇ ಅಶೋಕ ಅಂತೇಳಿ ಯಾರಿಗೆ ಕರೀತಾರೆ ಅಂದರೆ ಕನಿಷ್ಕನಿಗೆ ಕರೀತಾರೆ. ಯಾಕಂದರೆ ಬೌದ್ಧ ಧರ್ಮಕ್ಕೆ ಹೆಚ್ಚು ಕೊಡುಗೆ ಕೊಟ್ಟವರು ಅಶೋಕ. ಅಶೋಕನ ನಂತರ ಕೊಡುಗೆ ಕೊಟ್ಟವನೇ ಯಾರು? ಕನಿಷ್ಕ. ಸೊ ಕನಿಷ್ಕನಿಗೆ ಎರಡನೇ ಅಶೋಕ ಅಂತ ಕರೀತಾರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಲೋಕಸಭೆ ಚುನಾವಣೆಗಾಗಿ ನಾಮಪತ್ರ ಇವರಿಂದ ಸಲ್ಲಿಸಲ್ಪಡುತ್ತದೆ. ಯಾರಿಂದ ನಾಮಪತ್ರವನ್ನು ಸಲ್ಲಿಸಲ್ಪಡುತ್ತೇವೆ ಅಂತ ಕೇಳಿದ್ರೆ ಕ್ವಶನ್. ಅದಕ್ಕೆ ರೈಟ್ ಆನ್ಸರ್, ಒಂದು ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡು ಬಂದಂತಹ ಯಾವುದೇ ಪ್ರಜೆ ಆಗಿರ್ಬೋದು, ಅವನು ಏನು ಮಾಡ್ಬೋದು? ಸಲ್ಲಿಸಲ್ಪಡ್ಬೋದು, ನಾಮಪತ್ರವನ್ನು ಸಲ್ಲಿಸಲ್ಪಡ್ಬೋದು. ಲೋಕಸಭೆಯನ್ನು ಕೆಳಮನೆ ಅಂತ ಕರಿತೀವಿ, ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಕರಿತೀವಿ ಸ್ನೇಹಿತರ, ಇದು ಕೂಡ ನೆನಪಿರಲಿ. ಹಾಗೆ 84ನೇ ವಿಧಿ ಏನು ತಿಳಿಸ್ತದೆ ಅಂದರೆ ಸಂಸತ್ ಸದಸ್ಯನ ಅನರ್ಹತೆಯನ್ನು ತಿಳಿಸ್ತದೆ. ಅರ್ಹತೆ ಏನೇನಿರಬೇಕು ಅದೆಲ್ಲ ತಿಳಿಸಿದೆ. ಅರ್ಹತೆ ಅಂದರೆ ಕೆಳಗಡೆ ಇದೆ ನೋಡಿ ಸ್ನೇಹಿತರ. ನಾಗರಿಕನಾಗಿರಬೇಕು, ಭಾರತದ್ದು ಕನಿಷ್ಠ 25 ವರ್ಷ ಆಗಿರಬೇಕು, ಲೋಕಸಭೆಗೆ 25 ವರ್ಷ, ರಾಜ್ಯಸಭೆಗೆ 30 ವರ್ಷ ಆಗಿರ್ತದೆ. ಯಾರ್ಯಾರಿಗೆ ಯಾವ್ಯಾವ ವರ್ಷ ಎಷ್ಟೆಷ್ಟು ಯಾರು ಯಾರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ ಅಂಥೇಳಿ ಆಲ್ರೆಡಿ ಸಪ್ರೇಟ್ ವೀಡಿಯೋಸ್ಗಳು ಇದ್ದಾವೆ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸರ್ಚ್ ಮಾಡಿಬಿಟ್ರೆ ನಿಮಗೆ ಸಿಕ್ಬಿಡ್ತವೆ. ಇದೇ ಅಷ್ಟೇ ಅಲ್ಲ, ಸ್ಪರ್ಧಾ ವಿಜೇತ ಅನ್ನುವಂಥ ಮ್ಯಾಗ್ಝಿನನ್ನು ಇದೇ ರೀತಿ ವಿಡಿಯೋನ ಮಾಡಿ ಹಾಕಿದ್ದೀನಿ, ಸಿಕ್ಕಾಪಟ್ಟಿ ನೋಡ್ತಿರ್ಬೋದು ನೀವು ಹಿಂದ್ಗಡೆ. ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಅರಿವು ಈ ಥರ ಮ್ಯಾಗ್ಝಿನಲ್ಲೆಲ್ಲ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾ ಇರ್ತೀವಿ ಸ್ನೇಹಿತರೆ. ಅವುಗಳನ್ನ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಹರಪ್ಪ ನಗರ, ಈ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಕ್ವಶನ್ ಇದು. ಹರಪ್ಪ ನಗರ ಯಾವ ನದಿ ದಡದ ಮೇಲಿದೆ? ಹರಪ್ಪ ಅಂತ ಕೇಳಿದರೆ ರಾವಿ ನದಿ. ಹರಪ್ಪ ರಾವಿ ನದಿ. ಅದೇ ಸಿಂಧೂ ನದಿ ಅಂತ ಕೇಳಿದರೆ, ಸಿಂಧೂ ನದಿ ಮ್ಯಾಗ ಯಾವುದೈತೆ ಅಂತ ಕೇಳಿದರೆ ಅದು ಮೆಂಜೋದಾರು ಯಾವ ನದಿಯ ಮೇಲಿದೆ ಅಂತ ಕೇಳಿದರೆ ಅದು ಸಿಂಧೂ ನದಿಯಾಗಿರ್ತದೆ. ಸಿಂಧೂ ನದಿ ಯಾವ ದೇಶದ ಜೀವನದಿ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಂಧೂ ನದಿ ಯಾವ ದೇಶದ ಜೀವನದಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹರಪ್ಪವನ್ನು ಕಂಡುಹಿಡಿದವರು ಇವೆಲ್ಲ ಹಿಸ್ಟ್ರಿ ಎಲ್ಲ ಆಲ್ಮೋಸ್ಟ್ ಗೊತ್ತಿರ್ತದೆ ನಿಮಗೆ. ಸೊ ಕ್ವಿಕ್ ಗ್ಲಾನ್ಸ್ ಆಗಿ ನೋಡ್ತಾ ಹೋಗಿ ಸುಮ್ಮನೆ. ಹರಪ್ಪ ದಯಾರಾಮ್ ಸಹಾನಿ ಕಂಡುಹಿಡಿತಾರೆ. ಅದೇ RD ಬ್ಯಾನರ್ಜಿ ಅವರು ಮೆಂಜೋದಾರೋ ನಗರವನ್ನು ಕಂಡುಹಿಡಿತಾರೆ. ಸಿಂಪ್ಲಿಯಾಗಿ ಎಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಓಕೆ, H1N1 ಅನ್ನುವಂಥ ರೋಗ ಬರ್ತದೆ ಸ್ನೇಹಿತರೆ. H1N1 ಅಂತೇಳಿ. H1 ಅಂದರೆ ಏನಂತ ಕೇಳ್ತಾರೆ, N1 ಅಂದರೆ ಏನು ಕೇಳ್ತಾರೆ. ಕ್ವಶನ್ ಏನಾಗಿ ಕೇಳ್ತಾರೆ, H ಅಂದರೆ ಏನು, N ಅಂದರೆ ಏನು. H ಅಂದರೆ ಹಿಮೋಗ್ಲೂಟಿನಿನ್ ನ್ಯೂರಾಮಿನಿಡೇಸ್ ಅಂತೇಳಿ. ಇದು ಕಿಣ್ವ. ಈ ಕಿಣ್ವ ವೈರಸ್ನ ಮೇಲೆ ಕಂಡು ಬರ್ತದೆ, ಅದಕ್ಕೆ H1N1 ಅಂತೇಳಿ ಹೆಸರು. H5N1 ಅಂದರೆ ಇದು ಹಕ್ಕಿ ಜ್ವರ. ಅದೇ H1N1 ಅಂತ ಕೇಳಿದರೆ ಹಂದಿ ಜ್ವರ. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ಈ ಹಂದಿಗಳ ಮೂಲಕ ಹರಡುತ್ತದಲ್ಲ ಇದು, ಅದಕ್ಕೆ ಹಂದಿ ಜ್ವರ ಅಂತ ಕರೀತಾರೆ. ಅಮೇರಿಕಾದಲ್ಲಿ, ಮೆಕ್ಸಿಕೋದಲ್ಲಿ 2009ರಲ್ಲಿ ಮೊದಲು ಕಂಡುಬಂತು. ಆಮ್ಯಾಗ ಭಾರತದಲ್ಲಿ ಅಂದರೆ ಹೈದರಾಬಾದ್ನಲ್ಲಿ ಮೊದಲು ಕಂಡುಬಂತು. ಜಾಸ್ತಿ ಎಲ್ಲ ಕೇರಳದಲ್ಲಿ ಕಂಡುಬರ್ತಾವೆ ವೈರಸ್ಸು. ಬಟ್ ಇದು ಏನಂದರೆ ಹೈದರಾಬಾದಲ್ಲಿ ಕಂಡುಬಂತು. 2009ರಲ್ಲಿ ಕಂಡುಬಂತು. ಮೇ 13ರಲ್ಲಿ ಕಂಡುಬಂತು. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ.
ಓಕೆ, ಇತ್ತೀಚೆಗೆ ಅಂದರೆ 2019ರಲ್ಲಿ ಸುದ್ದಿಯಲ್ಲಿತ್ತು. ಬಟ್ ಆದರೂ ಎವರ್ಗ್ರೀನ್ ಕ್ವಶನ್ ಸ್ನೇಹಿತರೆ. ಒಂದು ಸತಿ ಕ್ವಶನ್ ಆಗಿದ್ದು ಯಾವ ಇಂಪಾರ್ಟೆಂಟ್ಲ ಮತ್ತು ಜಿ ಕೆ ಕ್ವಶನ್ ಆ ಥರ ಮತ್ತು ವಾಪಸ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರು ಅಯೋಧ್ಯನ ಏನಂತೇಳಿ ನಾಮಕರಣ ಮಾಡ್ತಾರೆ? ಅಯೋಧ್ಯೆ ಎಂದು ಮರುನಾಮಕರಣ ಮಾಡ್ತಾರೆ. ಯಾವ ಜಿಲ್ಲೆ ಅಂತೇಳಿ? ಫೈಜಾಬಾದ್. ನೋಡಿ, ಫೈಜಾಬಾದ್ ಜಿಲ್ಲೆಯನ್ನು ಅಯೋಧ್ಯ ಅಂತೇಳಿ ಮಾಡ್ತಾರೆ. ಗೊತ್ತಿರಬೇಕು ಇದು ನಿಮಗೆ. ನೆಕ್ಸ್ಟ್ ಕ್ವಶನ್, ಇದಕ್ಕೆ ಒಂದು ಸ್ವಲ್ಪ ಹೇಳ್ಬೋದಾದ್ರೆ ಹಿಂದಿನ ಹೆಸರುಗಳು ಇಂಪಾರ್ಟೆಂಟು. ಅಲಹಾಬಾದ್ ನಗರ ಇದ್ದಿದ್ದು ಪ್ರಯಾಗ್ರಾಜ್ ಮಾಡ್ಯಾರೆ. ಫೈಜಾಬಾದ್ ಇದ್ದಿದ್ದು ಅಯೋಧ್ಯ ನಗರ ಮಾಡ್ಯಾರೆ, ಅಯೋಧ್ಯೆ ಜಿಲ್ಲೆ. ಗೋರಖ್ಪುರದ ವಾಯುಪಡೆ ನಿಲ್ದಾಣ ಮಹಾಯೋಗಿ ಗೋರಖ್ನಾಥ್ ಅಂತೇಳಿ ಮಾಡಿದ್ದಾರೆ. ಮೊಘಲ್ ಸರಾಯಿ ತಹಸೀಲನ್ನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತೇಳಿ ಮಾಡಿದ್ದಾರೆ. ಇನ್ನು 2000 ಜನಗಣತಿ ಅನುಸಾರವಾಗಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಗೊತ್ತಿರ್ತದೆ ನಿಮಗೆ, ಉತ್ತರ ಪ್ರದೇಶ. 2021ರಲ್ಲಿ ಜನಗಣತಿ ಆಗಬೇಕಾಗಿತ್ತು, ಕರೋನಾ ಕಾರಣದಿಂದ ಇನ್ನೂ ಆಗಿಲ್ಲ. ಹಾಗಾಗಿ 2021ರ ಡಾಟಾನ 2011ರಲ್ಲೇ ಕಾಣ್ಬೋದು ನಾವು. ಇನ್ನು ಜಾಸ್ತಿ ಆಗಿದೆ, ಬಟ್ 2011ರ ಡಾಟಾ ಇಂಪಾರ್ಟೆಂಟ್ ನಮಗೆ ನೆಕ್ಸ್ಟ್ ಜನಗಣತಿ ಆಗುವವರೆಗೂ. ಸ್ವಾತಂತ್ರ್ಯ ನಂತರದ ಎಷ್ಟನೇದಂದರೆ 7ನೇದಾಗಿರ್ತದೆ. ಒಟ್ಟಾರೆ ಜನಗಣತಿ ಎಷ್ಟಂದರೆ 15ಆಗಿರ್ತದೆ. ಸಿಕ್ಕಿಂ ರಾಜ್ಯ ಕೊನೆಯ ಸ್ಥಾನದಲ್ಲಿ ಇರ್ತದೆ. ಹಾಗೆ ನೋಡೋಣ, ಇದು ಇಂಪಾರ್ಟೆಂಟು. ಭೌಗೋಳಿಕ ಸ್ಥಾನದಲ್ಲಿ ಮೊದಲನೇ ಸ್ಥಾನ ರಾಜಸ್ಥಾನ, ಕೊನೆಯ ಸ್ಥಾನ ಏನಾಗಿರ್ತದೆ? ಗೋವಾ. ಅಂದರೆ ದೊಡ್ಡ ರಾಜ್ಯ ಗೋವಾ ದೊಡ್ಡ ರಾಜ್ಯ ರಾಜಸ್ಥಾನ, ಸಣ್ಣ ರಾಜ್ಯ ಗೋವಾ. ಜನಸಂಖ್ಯೆಯಲ್ಲಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ್, ಜನಸಂಖ್ಯೆಯಲ್ಲಿ ಸಣ್ಣ ರಾಜ್ಯ ಸಿಕ್ಕಿಂ. ಜನಸಾಂದ್ರತೆಯಲ್ಲಿ ಬಿಹಾರ ದೊಡ್ಡ ರಾಜ್ಯ, ಅರುಣಾಚಲ ಪ್ರದೇಶ ಜನಸಂಖ್ಯೆಯಲ್ಲಿ ಕಡಿಮೆ. ಲಿಂಗಾನುಪಾತದಲ್ಲಿ ಕೇರಳದಲ್ಲಿ ಜಾಸ್ತಿ ಹೆಣ್ಮಕ್ಳು ಇದ್ದಾರೆ, ಹರಿಯಾಣದಾಗ ಹೆಣ್ಮಕ್ಳು ಕಡಿಮೆ ಇದ್ದಾರೆ ಲಿಂಗಾನುಪಾತದಲ್ಲಿ. ಆಮೇಲೆ ಸಾಕ್ಷರತೆ ಅಂತ ಕೇಳಿದರೆ ಕೇರಳದಲ್ಲಿ ಮೊದಲ ಸ್ಥಾನದಲ್ಲಿದೆ ಕೇರಳ, ಬಿಹಾರದಲ್ಲಿ ಲಾಸ್ಟ್ ಸ್ಥಾನ. ಅತಿ ಕಡಿಮೆ ಓದಿದವರು ಇದ್ದಾರೆ ಬಿಹಾರದಲ್ಲಿ. ದಶವಾರ್ಷಿಕ ಬೆಳವಣಿಗೆ ದರ ಅಂದರೆ ಮೇಘಾಲಯ ಮೊದಲ ಸ್ಥಾನ, ಕೊನೆಯ ಸ್ಥಾನ ಅಂದರೆ ನಾಗಾಲ್ಯಾಂಡ್. ಮೊದಲನೇ ಪಾಠ ಆಗಿರ್ತದೆ. ಹಾಗೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಸ್ಕ್ರೀನ್ಶಾಟ್ ಕೂಡ ತಕ್ಕೋಬೋದು. ಸೊ ಇದಿಷ್ಟು ಮೊದಲನೇ ಪಾಠ ಆಗಿರ್ತದೆ. ನೆಕ್ಸ್ಟ್ ಪಾಠನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.